ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ CSK ಮ್ಯಾಚ್ ಇದೆ. ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ದಾಪುಗಾಲಿಡ್ತಾ ಇದ್ದಾರೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಜೋಶ್ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ನನ್ನ ಜೊತೆ ಒಬ್ರು RCB ವಿಶೇಷ ಅಭಿಮಾನಿ ಇದ್ದಾರೆ. ಮೊದಲಿಗೆ ಅವ್ರನ್ನ ಬೈಕ್ ಅನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ AB ಡಿವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಫೋಟೋ ಹಾಕೊಂಡಿದ್ದಾರೆ. ಇಲ್ಲಿ RCB ಇದೆ, ನಮ್ಮ ಬೆಂಗಳೂರು ಅಂತ ಇದೆ. ಫ್ಯಾನ್ ಏನು ಯಾವ ಲೆವೆಲ್ಗೆ RCB ಫ್ಯಾನ್ ಅಂತಂದ್ರೆ RCBನೇ ನನ್ನ ಉಸಿರು ಅನ್ನುವಂತಹ ಫ್ಯಾನ್ ನಮ್ಮ ಜೊತೆ ಇದ್ದಾರೆ. ರಾಜೇಶ್ ಅವರು, ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನೀವು ಗಾಡಿ ಮೇಲೆ RCBಯ ಇಷ್ಟೊಂದು ಲೋಗೋ ಹಾಕೊಂಡಿದ್ದೀರಾ, ಕೊಹ್ಲಿನ ಹಾಕೊಂಡಿದ್ದೀರಾ, AB ಡಿವಿಲಿಯರ್ಸ್ ಹಾಕೊಂಡಿದ್ದೀರಾ. ಏನ್ ಸರ್ RCB ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಒಂಥರ ಬೆಂಗಳೂರಲ್ಲಿ ಇದೊಂಥರ ಕ್ರೇಜ್ ಸರ್. ನಮ್ ವಿಜಯ್ ಮಲ್ಯ ಸರ್ ಕಟ್ಟಿರೋದು ಇದೊಂದು ಟೀಮು. ಅಂದ್ರೆ ನಾವು ಸೋತ್ರು ಗೆದ್ರು RCBಗೆ ಸಪೋರ್ಟ್ ಮಾಡೋದು. ನಮ್ದು ರಾಯಲ್ ಫ್ಯಾನ್ಸ್ ಅಂತೇಳಿ ನಾವು ಅವತ್ತಿಂದನೂ RCBಗೆ ವೋಟ್ ಮಾಡ್ತೀವಿ. ಇದೊಂದು ಚೆನ್ನೈ ಆಮೇಲೆ RCB ಮ್ಯಾಚ್ ಅಂತ ಬಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತರ ಇರುತ್ತೆ ಅಷ್ಟೇ ಸರ್. ಅದು ನಮ್ಗೊಂಥರ ಜೋಶ್ ಕೊಡುತ್ತೆ ಬೆಂಗಳೂರು ಬಾಯ್ಸ್ಗೆಲ್ಲ. ಅದೇ ಸರ್. ನೀವು ಎಷ್ಟು ವರ್ಷದಿಂದ ನೀವು ಸ್ಟೇಡಿಯಂ ಬಂದು ಮ್ಯಾಚ್ ನೋಡ್ತಾ ಇದ್ದೀರಾ? ನಾವು ಅಮ್ಮಮ್ಮ ಅಂದ್ರೆ ಒಂದು 4-5 ವರ್ಷದಿಂದ ಬಂದಿದೀವಿ ಸರ್. ಇಲ್ಲಿ ನಾವಿರೋದು ಇಲ್ಲೇ ಲೋಕಲ್ ಅಲ್ಲಿ ಕೋರಮಂಗಲದಲ್ಲಿ ಬಂದು ನೋಡ್ತಾ ಇರ್ತೀವಿ ಸರ್. ಇವತ್ತು ಮ್ಯಾಚ್ ಟಿಕೆಟ್ ಸಿಕ್ಕಿದ್ಯಾ ನಿಮ್ಗೆ? ಆಲ್ರೆಡಿ ಬುಕಿಂಗ್ ಆಗಿದೆ ಸರ್. ನಾನು ನಮ್ಮ ಫ್ರೆಂಡ್ ಸಾಯಂಕಾಲ ಬರ್ಬೇಕು. ಖಂಡಿತ ಬಂದು ನೋಡ್ತೀವಿ. ಫುಲ್ ನಮ್ RCBಗೆ ಫುಲ್ ನಮ್ ಏರಿಯಾನೇ ಫುಲ್ RCB ಸಪೋರ್ಟರ್. ಎಷ್ಟು ಕೊಟ್ರ ಟಿಕೆಟ್ಗೆ? ನಮ್ ಫ್ರೆಂಡ್ ಇಸ್ಕೊಂಡಿರೋದು, ಅವ್ನ್ ಬೈ ಮಾಡಿರೋದು ಗೊತ್ತಿಲ್ಲ. ಅವ್ನು ಆನ್ಲೈನ್ ಅಲ್ಲಿ ಬೈ ಮಾಡಿದಾನೆ. ಸಾಯಂಕಾಲ ಹೋಗೋಣ ಅಂತ ಹೇಳಿದಾನೆ. ಹೋಗ್ಬಿಟ್ಟು ನೋಡ್ಕೊಂಡ್ ಬರೋದೆ ಸರ್. ಇವತ್ತು RCB CSK ಮ್ಯಾಚ್ ಇದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ? RCB ಅವರು ಹೆಂಗ್ ಗೆಲ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇವರು ಲಾಸ್ಟ್ ಟೈಮ್ ಇವ್ರು ಹೈದ್ರಾಬಾದ್ ಅವರೆಲ್ಲ 300 ಹೊಡಿತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಮೂರ ಕಾರಣ ನಮ್ಮ RCB ಅವರೇ ಫಸ್ಟ್ ವಿನ್ ಮಾಡಿ ತೋರಿಸಿರೋದು. 262 ಏನೋ ಹೊಡೆದಿರೋದು. ನಮ್ಮ RCB ಅವ್ರು ಬಿಟ್ರೆ ಅದು 300 ಮೀರ್ಸೋದಕ್ಕಿನ್ನ ಯಾವ ಟೀಮ್ಗೂ ಆಗೋದಿಲ್ಲ. ಫಸ್ಟ್ ತಿರ್ಗಾ ಚರಿತ್ರೆ ಸೃಷ್ಟಿ ಮಾಡೋದೇ ನಮ್ಮ RCB ಅನ್ಕೊಂತೀವಿ. ಕಳೆದ ಸೀಸನ್ ಅಲ್ಲಿ RCB ಮತ್ತೆ CSK ಆಡಿದಾಗ RCB 2 ಮ್ಯಾಚ್ ಗೆದ್ದಿದ್ರು. ಚೆನ್ನೈಯಲ್ಲೂ ಗೆದ್ದಿದ್ರು, ಬೆಂಗಳೂರಲ್ಲೂ ಗೆದ್ದಿದ್ರು. ಈ ಸಲ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತಾ ಇದೆ ಚೆನ್ನೈ RCB ಮ್ಯಾಚ್ ವಿರುದ್ಧ. RCB ಅಭಿಮಾನಿಗಳು ಚೆನ್ನೈ ಮೇಲೆ ಟ್ರೋಲ್ ಮಾಡ್ತಾರೆ, ಚೆನ್ನೈ ಅಭಿಮಾನಿಗಳು RCB ಮೇಲೆ ಟ್ರೋಲ್ ಮಾಡ್ತಾರೆ. ಈ ಟ್ರೋಲ್ ನ ಯಾವ ರೀತಿಯಾಗಿ ನೋಡ್ತೀರಾ ನೀವು? ಇದಂತರ ಫುಲ್ ಜೋಶ್ ಆಗಿರುತ್ತೆ ಸರ್ ಫ್ಯಾನ್ಸ್ಗೆ. ಇದಿರ್ಲೇಬೇಕು ಅಂದ್ರೆ ಟೀಮ್ ಅಂತ ಹೇಳಿದ್ರೆ ಏನ್ ಮಾಡೋದು. ಅಂದ್ರೆ ಒಂಥರ ಚೆನ್ನೈ ಅವ್ರಿಗೆ RCB ಅವರೇ ಕರೆಕ್ಟ್ ಆಗಿ ಆನ್ಸರ್ ಮಾಡೋದು. ಇವತ್ತು ಸ್ಟೇಡಿಯಂ ಅಲ್ಲಿ ಒಂದು ರೀತಿಯಾದಂತಹ RCB ಚೆನ್ನೈ ಫ್ಯಾನ್ಸ್ ಕುಡಿದು ಸ್ಟೇಡಿಯಂ ಅಲ್ಲೂ ವಾರ್ ನಡೆಯುತ್ತೆ ಒಂಥರ. ಆ ವಾರ್ನ ನೀವು ಯಾವ ರೀತಿಯಾಗಿ ನೋಡ್ತೀರಾ? ಅದು ವಾರ್ ಬಗ್ಗೆ ಎಲ್ಲ ನಾವೆಲ್ಲ ಒಂಥರ ಗಲಾಟೆ ಏನು ಮಾಡ್ಕೊಳಕ್ ಹೋಗೋದಿಲ್ಲ. ಫ್ಯಾನ್ಸ್ ಎಂಜಾಯ್ಮೆಂಟ್ ಏನಿದೆಯೋ ಅದು ಮಾತ್ರ ನೋಡ್ತೀವಿ ಅಷ್ಟೇ. ಗಲಾಟೆವರೆಗೂ ಹೋಗೋದಿಲ್ಲ. ಅವ್ರವ್ರ ಟೀಮ್ಗೆ ಅವ್ರವ್ರು ಸಪೋರ್ಟ್ ಮಾಡ್ತಾರೆ. ನಮ್ದಂದ್ರೆ RCB ಯಾರನ್ನ ಎಗನಿಸ್ಟ್ ಮಾತಾಡಿದ್ರೆ ನಾವು ಸುಮ್ಮನೆ ಇರೋರಲ್ಲ. ಇವತ್ತು RCBಗೆ ಸ್ಟೇಡಿಯಂ ಒಳಗಡೆ ಯಾವ ರೀತಿಯಾಗಿ ಚೇರ್ ಮಾಡ್ತೀರಾ? ಅದು ಹೇಳಕ್ ಆಗೋದಿಲ್ಲ ಸರ್. ನಮ್ ಕ್ರೈಸ್ ಬೇರೆ ತರ ಆಗ್ಬಿಡುತ್ತೆ. ಅಲ್ಲಿ ಒಳಗಡೆ ಹೋಗಿ ಎಂಟ್ರಿ ಮಾಡಿದ ತಕ್ಷಣ ಕ್ರೈಸೇ ಬೇರೆ ಇರುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಇದಿಷ್ಟು ರಾಜೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಹರ್ಷಿತ್, ಸಂಪೂರ್ಣ ನ್ಯೂಸ್ ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.